ಆದಿಚುಂಚನಗಿರಿ ಟ್ರಸ್ಟ್ಗೆ ಸೇರಿದಂತಹ ಭೂಮಿ ಕಬಳಿಸಲು ಪ್ರಯತ್ನ ನಡೀತಾ ಇದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತ ಅಧಿಕಾರಿಗಳ ಡ್ಯೂಟಿ ರಿಜಿಸ್ಟರ್ ಮಾಹಿತಿಯನ್ನ ಕೇಳಿದಂತಹ ಪೊಲೀಸರು ಇತ್ತ ಕಂದಾಯ ಇಲಾಖೆಗೆ ಮಾಹಿತಿಯನ್ನ ಕೇಳಿ ಪತ್ರವನ್ನ ಬರೆದಿದ್ದಾರೆ ಪೊಲೀಸರು. ಆದಿಚುಂಚನಗಿರಿ ಟ್ರಸ್ಟ್ಗೆ ಸೇರಿದಂತಹ ಭೂಮಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತ ಅಧಿಕಾರಿಗಳ ಡ್ಯೂಟಿ ರಿಜಿಸ್ಟರ್ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಇತ್ತ ಕಂದಾಯ ಇಲಾಖೆಗೆ ಮಾಹಿತಿಯನ್ನ ಕೇಳಿ ಪತ್ರವನ್ನು ಕೂಡ ಬರೆದಿದ್ದಾರೆ ಪೊಲೀಸರು. ಉಪ ತಹಸೀಲ್ದಾರರು, ಕಂದಾಯ ನಿರೀಕ್ಷಕರು, ಗ್ರಾಮ ಆಡಳಿತ ಅಧಿಕಾರಿಗಳು ಜೊತೆಗೆ ಖಾಸಗಿ ವ್ಯಕ್ತಿಗಳ ಜೊತೆ ಸೇರಿ ಜಮೀನು ಪರಭಾರಕ್ಕೆ ಯತ್ನಿಸಿದ್ದಾರೆ ಎನ್ನಲಾಗ್ತಾ ಇದೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂಮಿ ಮಾರಾಟ ಮಾಡಿದಂತಹ ಅಧಿಕಾರಿಗಳು ಇತ್ತ ಇದೇ ರೀತಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಬೇರೆಡೆಯೂ ಕೂಡ ವಂಚನೆ ಮಾಡಿದ್ದಾರೆ ಅನ್ನೋ ಸಾಧ್ಯತೆ ಇದೆ. ಹಾಗಾಗಿ ಇದೇ ರೀತಿ ನಕಲಿ ದಾಖಲೆಗಳನ್ನ ಮಾಡಿ ಇತರೆ ಬೆಲೆ ಬಾಳುವಂತಹ ಜಮೀನುಗಳಿಗೂ ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿಸಿದ್ದಾರೆ ಅನ್ನೋ ಶಂಕೆ ಇದೆ. ಹೀಗಾಗಿ ಬಂಧಿತ ಅಧಿಕಾರಿಗಳ ಡ್ಯೂಟಿ ರಿಜಿಸ್ಟರ್ ಅನ್ನ ಕೇಳಿದ್ದಾರೆ ಪೊಲೀಸರು. ಯಾಕಂದ್ರೆ ಈ ಒಂದು ಆದಿಚುಂಚನಗಿರಿ ಟ್ರಸ್ಟ್ಗೆ ಸೇರಿದಂತಹ ಭೂಮಿಯನ್ನ ಕಬಳಿಸಲು ಯತ್ನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಆರೋಪಿಗಳನ್ನ ಬಂಧಿಸಿದ್ದಾರೆ, ಅಧಿಕಾರಿಗಳನ್ನ ಬಂಧಿಸಿದ್ದಾರೆ. ಅವರ ಡ್ಯೂಟಿ ರಿಜಿಸ್ಟರ್ ಮಾಹಿತಿಯನ್ನ ಇತ್ತ ಪೊಲೀಸರು ಕಲೆ ಹಾಕ್ತಿರೋದು. ಕಂದಾಯ ಇಲಾಖೆಗೆ ಮಾಹಿತಿಯನ್ನ ಕೇಳಿ ಪತ್ರವನ್ನ ಬರೆದಿದ್ದಾರೆ ಪೊಲೀಸರು. ಬಂಧಿತ ಅಧಿಕಾರಿಗಳು ಇವರಿಗೆ ಎಷ್ಟು ರಿಜಿಸ್ಟ್ರೇಷನ್ ಅನ್ನ ಮಾಡಿದ್ದಾರೆ, ಎಷ್ಟು ಫೈಲ್ ಇವರ ಅಡಿಯಲ್ಲಿ ಮೂವ್ ಆಗಿದೆ ಅಂತ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಬ್ಯಾಂಕ್ ಅಕೌಂಟ್ ಮೇಲೆ ಪೊಲೀಸರ ಕಣ್ಣಿಟ್ಟಿದ್ದಾರೆ. ಇತ್ತ ಅಕೌಂಟ್ ಮಾಹಿತಿಯನ್ನ ನೀಡುವಂತೆ ಬ್ಯಾಂಕ್ಗಳಿಗೂ ಕೂಡ ಪತ್ರವನ್ನ ಬರೆದಿದೆ ಖಾಕಿ. 6 ಅಧಿಕಾರಿಗಳ ಬ್ಯಾಂಕ್ ಅಕೌಂಟ್ನ ಮಾಹಿತಿ ನೀಡುವಂತೆ ಪತ್ರವನ್ನ ಬರೆದಿದ್ದಾರೆ. ಪ್ರಮುಖ ಆರೋಪಿ ನರೇಶ್ ಗೌಡನಿಗಾಗಿ ಪೊಲೀಸರ ಹುಡುಕಾಟ ನಡೀತಾ ಇದೆ. ಬಂಧಿತ ಅಧಿಕಾರಿಗಳು ಈವರೆಗೂ ಎಷ್ಟು ರಿಜಿಸ್ಟರ್ ಅನ್ನ ಮಾಡಿಸಿದ್ದಾರೆ, ಎಲ್ಲೆಲ್ಲಿ ಮಾಡಿಸಿದ್ದಾರೆ, ಖಾತೆಗಳಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲವೂ ಕೂಡ ಅಧಿಕಾರಿಗಳು ಈಗ ಬ್ಯಾಂಕ್ಗೆ ಪತ್ರವನ್ನ ಬರೆದು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಅಜಯ್, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಧಿಕಾರಿಗಳ ಡ್ಯೂಟಿ ರಿಜಿಸ್ಟರ್ ಜೊತೆಗೆ ಬ್ಯಾಂಕ್ ಅಕೌಂಟ್ ನ ಟ್ರಾನ್ಸಾಕ್ಷನ್ ಅನ್ನ ಕೇಳಿದ್ದಾರೆ, ಈಗ ಕಂದಾಯ ಇಲಾಖೆ ಮಾಹಿತಿ ಕೇಳಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡೋದಾದ್ರೆ. ಖಂಡಿತ ಇಂಚಿರ ಇಲ್ಲಿ ಆದಿಚುಂಚನಗಿರಿ ಟ್ರಸ್ಟ್ಗೆ ಸೇರಿದಂತ 45 ಎಕರೆಗೆ ಅದರಲ್ಲಿ ಉಳಿದಂತ 6 ಎಕರೆ ಏನಿತ್ತು ಅದಕ್ಕೆ ಬೇಕಾಗಿದ್ದಂತ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದನ್ನ ಮಾರಾಟ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದ್ ಕಡೆ ಕೆಂಗೇರಿ ಪೊಲೀಸ್ನವರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪೊಲೀಸರ ತನಿಖೆ ವೇಳೆ ಸರ್ಕಾರಿ ಅಧಿಕಾರಿಗಳ ಒಂದು ಕರ್ತವ್ಯ ಲೋಪ ಕೂಡ ಬೆಳಕಿಗೆ ಬಂದಿತ್ತು. ಹೀಗಾಗಿ ಒಟ್ಟು 17 ಜನ ಆರೋಪಿಗಳನ್ನ ಈಗಾಗಲೇ 6 ಖಾಸಗಿ ಒಂದು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳನ್ನು ಕೂಡ ಅರೆಸ್ಟ್ ಅನ್ನ ಮಾಡಿ ತನಿಖೆಯನ್ನ ಮಾಡುವಂತ ಕೆಲಸಗಳನ್ನ ಕೂಡ ಒಂದ್ ಕಡೆ ಕೆಂಗೇರಿ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಸದ್ಯ ಬಂಧಿತ ಅಧಿಕಾರಿಗಳ ಒಂದು ಡ್ಯೂಟಿ ರಿಜಿಸ್ಟರ್ ಅಂದ್ರೆ ಅವ್ರು ಕೆಲಸ ಮಾಡಿದಂತ ರಿಜಿಸ್ಟರ್ ಮಾಹಿತಿಯನ್ನ ಈಗಾಗಲೇ ಪೊಲೀಸ್ನವರು ಕೇಳಿದ್ರೆ ಕಂದಾಯ ಇಲಾಖೆಗೆ, ಜೊತೆಗೆ ಇಲ್ಲಿ ಉಪ ತಹಸೀಲ್ದಾರ್ ಆಗಿರುವಂತ ಕೆಲವೊಂದಷ್ಟು ವ್ಯಕ್ತಿಗಳು, ಜೊತೆಗೆ ಕಂದಾಯ ನಿರೀಕ್ಷಕರು, ಗ್ರಾಮ ಆಡಳಿತ ಅಧಿಕಾರಿಗಳು ಸಂಬಂಧಿಸಿದಂತೆ ಅವರ ಒಂದು ಹಿನ್ನೆಲೆಯನ್ನ ಕಲೆ ಹಾಕುವಂತ ಕೆಲಸಗಳನ್ನು ಕೂಡ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಈ ಸರ್ಕಾರಿ ಅಧಿಕಾರಿಗಳು ಏನಿದ್ದಾರೆ ಇವರೆಲ್ಲರೂ ಕೂಡ ಖಾಸಗಿ ವ್ಯಕ್ತಿಗಳ ಜೊತೆ ಅಂದ್ರೆ ಈ ಮೀಡಿಯೇಟರ್ಗಳು ಏನಿರ್ತಾರೆ ಅವರ ಜೊತೆ ಸೇರ್ಕೊಂಡು ಈ ರೀತಿಯಾಗಿ ಜಮೀನನ್ನ ಸೃಷ್ಟಿ ಮಾಡಿ ಅದನ್ನ ಮಾರಾಟವನ್ನ ಮಾಡಿರುವಂತ ವಿಚಾರದಲ್ಲಿ ಯಾವ ನಕಲಿ ದಾಖಲೆಗಳನ್ನ ಅವರು ಸೃಷ್ಟಿ ಮಾಡಿ ಮಾರಾಟವನ್ನ ಮಾಡಿದ್ರು, ಜೊತೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ವಂಚನೆ ಮಾಡಿದ್ದು ಇದು ಒಂದೇ ಪ್ರಕರಣವ ಅಥವಾ ಬೇರೆ ಬೇರೆ ವಿಚಾರದಲ್ಲೂ ಕೂಡ ಇನ್ನೂ ಬೇರೆ ಬೇರೆ ಲ್ಯಾಂಡ್ಗಳ ವಿಚಾರದಲ್ಲಿ ಏನಾದ್ರೂ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದನ್ನ ಏನಾದ್ರೂ ಮಾರಾಟ ಮಾಡಿದ್ರ, ಜೊತೆಗೆ ಇದುವರೆಗೂ ಕೂಡ ಅವರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಇದುವರೆಗೂ ಮಾಡಿದ್ರು, ಅಂದ್ರೆ ಇವರ ಅಂಡರ್ ಅಲ್ಲಿ ಯಾವ ಫೈಲ್ಸ್ಗಳು ಇತ್ತು ಅದನ್ನ ಯಾರಿಗೆ ರಿಜಿಸ್ಟ್ರೇಷನ್ ಅನ್ನ ಮಾಡಿದ್ರು, ಮಾಡುವಂತ ಕೆಲಸದಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಇದುವರೆಗೂ ಕೂಡ ಅವರು ಮಾಡಿದ್ರು ಅನ್ನುವಂತ ಮಾಹಿತಿಯನ್ನ ಕೂಡ ಪೊಲೀಸರು ಕೇಳಿದ್ದಾರೆ. ಜೊತೆಗೆ ಇಲ್ಲಿ ಈ ಬಂಧಿತ ಅಧಿಕಾರಿಗಳು ಏನಿದ್ದಾರೆ ಅವ್ರು ಎಲ್ಲಾರ್ದು ಕೂಡ ಒಂದು ಬ್ಯಾಂಕ್ ಅಕೌಂಟ್ ಮೇಲೆ ಪೊಲೀಸರು ಈಗ ತನಿಖೆನ ಮಾಡ್ತಾ ಇದ್ದಾರೆ. ಅಂದ್ರೆ ಇಷ್ಟು ವರ್ಷದಲ್ಲಿ ಅವರ ಪರ್ಸನಲ್ ಅಕೌಂಟ್ ಆಗಿರ್ಬೋದು ಅಥವಾ ಬೇನಾಮಿ ಹೆಸರಲ್ಲಿ ಏನಾದ್ರು ಅವ್ರು ಆಪ್ತವಾಗಿ ಗುರುತಿಸಿಕೊಂಡಿರುವಂತ ಕೆಲವೊಂದಷ್ಟು ವ್ಯಕ್ತಿಗಳೇನಿರ್ತಾರೆ ಅವರ ಅಕೌಂಟ್ಗಳನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವರು ಆಲ್ಮೋಸ್ಟ್ ಒಂದು 6 ಎಕರೆ ಅಂದ್ರೆ ಆಲ್ಮೋಸ್ಟ್ 100
120 ಕೋಟಿಗೂ ಬೆಲೆ ಬಾಳುವಂತ ಒಂದು ಆದಿಚುಂಚನಗಿರಿ ಮಠ ಏನಿದೆ ಅದಕ್ಕೆ ಸೇರಿದಂತ Yes. 120 ಕೋಟಿ ಬೆಲೆ ಬಾಳುವಂತ 6 ಎಕರೆಗಳನ್ನ ಈ ರೀತಿಯಾಗಿ ಮಾಡಿದ್ರು. ಜೊತೆಗೆ ಇಲ್ಲಿ ಅವರ ಟ್ರಾನ್ಸಾಕ್ಷನ್ ಮೇಲೆ ಕಣ್ಣಿಟ್ರೆ ಯಾವ ರೀತಿಯಾಗಿ ಯಾರ ಅಕೌಂಟ್ ಇಂದ ಒಂದು ಟ್ರಾನ್ಸಾಕ್ಷನ್ ಆಗಿತ್ತು ಅನ್ನುವಂತ ವಿಚಾರದಲ್ಲಿ ಕೆಲವೊಂದಷ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಬೇಕಾಗುತ್ತೆ. ಹೀಗಾಗಿ ಆ ಬ್ಯಾಂಕ್ಗೆ ಒಂದು ಮಾಹಿತಿಯನ್ನ ಕೇಳಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇಲ್ಲಿ 17 ಜನ ಆರೋಪಿಗಳ ಪೈಕಿ ಪ್ರಮುಖ ಆರೋಪಿ ಆಗಿರುವಂತಹ ನೆಲಮಂಗಲ ಮೂಲದ ನರೇಶ್ ಗೌಡ ಏನಿದ್ದಾರೆ ಆತ ಅಧಿಕಾರಿಗಳು ಹಾಗೂ Yes, ಅವರ sir. ಜೊತೆಲಿ Okay. ಇದ್ದಂತ ಖಾಸಗಿ ವ್ಯಕ್ತಿಗಳು ಹೀಗಾಗಿ ಆತನನ್ನ ಪ್ರಮುಖ ಆರೋಪಿನ ಹುಡುಕಾಟ ಮಾಡುವಂತ ಕೆಲಸವನ್ನು ಕೂಡ ಒಂದ್ ಕಡೆ ಪೊಲೀಸರು ಮಾಡ್ತಿದ್ದಾರೆ. ಓಕೆ ಓಕೆ ಅಜಯ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.